ಮುಂಡರಗಿ ಬ್ರೇಕಿಂಗ್ ನ್ಯೂಸ್. ತೋಟಗಾರಿಕೆ ಇಲಾಖೆಯ ಕ್ಷೇತ್ರಕ್ಕೆ ಬೆಂಕಿ, ಅಪಾರ ಹಾನಿ, ಅಧಿಕಾರಿಗಳ ನಿರ್ಲಕ್ಷ್ಯ ಆರೋಪ. ಹೌದು, ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಬಾಲವಾಡಗಿ ತೋಟಗಾರಿಕೆ ಕ್ಷೇತ್ರದಲ್ಲಿ ಸೋಮವಾರ ಬೆಂಕಿ ಅವಘಡ ಸಂಭವಿಸಿದೆ. ಬೆಂಕಿ ಅವಘಡದಲ್ಲಿ ತೋಟಗಾರಿಕೆ ಕ್ಷೇತ್ರದಲ್ಲಿ ಸಾಕಾಣಿಕೆ ಮಾಡುತ್ತಿದ್ದ ಚಿಕ್ಕು, ಮಾವು, ಬೇವು, ಲಿಂಬೆ, ಕರಿಬೆ ಸೇರಿದಂತೆ ವಿವಿಧ ಸಾಕಾಣಿಕೆ ಹಂತದಲ್ಲಿದ್ದ ಬೆಳೆಗಳು ಸಂಪೂರ್ಣವಾಗಿ ಬೆಂಕಿ ಆಹುತಿಗೆ ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದೆ. ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿಯವರೆಗೂ ಸಂಬಂಧಿಸಿದ ಅಧಿಕಾರಿಗಳು ಭೇಟಿ ನೀಡಿ ಬೆಂಕಿ ಅವಘಡದಿಂದ ಆಗಿರುವ ಹಾನಿ ಬಗ್ಗೆ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಕಿಶನ್ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರಾದ ವಿಶ್ವನಾಥ್ ತಾಮ್ರಗುಂಡಿ ಮತ್ತು ಶಿವರಾಜ್ ಅಸುಂಡಿ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಸೇರಿದಂತೆ ಇತರ ಸಂಘಟನೆಗಳ ಮುಖಂಡರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವರದಿ ಅರ್ಜುನ್ ಹೊಸಮನಿ, ಪ್ರಜಾಪವ ಟಿವಿ, ಮುಂಡರಗಿ. ನಾನು ಕಿಸಾನ್ ಜಾಗೃತಿಯಿಂದ ಮಹಿಳಾ ಅಧ್ಯಕ್ಷರು ಮಾತಾಡ್ತಾ ಇರೋದು. ಏನಂದ್ರೆ ನಮ್ಮ ಮುಂಡರಗಿ ತಾಲೂಕಲ್ಲಿ ಸೀಟ್ ಫಾರ್ಮ್ ಅಂದ್ರೆ ತುಂಬ ಒಂದು ಹೆಮ್ಮೆ. ಯಾಕಂದ್ರೆ ಅದು ಅನೇಕರು ಪ್ರವಾಸ ಬರ್ತಿರ್ತಾರೆ, ಅನೇಕರು ವಿಶ್ರಾಂತಿ ತೊಗೊಳಕ್ಕೆ ಬಂದಿರ್ತಾರೆ. ಅದು ಇವತ್ತು ಹೆಂಗಾಗೈತೆ ಅಂದ್ರೆ ಸುಟ್ಟು ಕರಕೆದ್ದೈತಿ, 1 ಗಂಟೆಗೆ ಸುಟ್ಟೈತಂತ. ಬಟ್ ಯಾರಿಗೂ ಇದ್ರ ಮೇಲೆ ಇದಿಲ್ಲ, ಕಾಳಜಿ ಇಲ್ಲ. ಇಲ್ಲಿ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಹೆಂಗೆ ಬೆಳೆದೈತೆ ಅಂದ್ರೆ ಆ ನಮ್ನಿ ದೊಡ್ಡ ದೊಡ್ಡ ಗಿಡನ ಸುಟ್ಟವು. ಆ ನಮ್ನಿ ಕರಕಾಗತ್ತನ ಏನು ಮಾಡ್ತಿದ್ದಾರೆ, ಸರ್ಕಾರದವ್ರು ಏನು ಮಾಡಾಕತ್ತಾರ, ಅದು ನನಗೆ ಬೇಜಾರಾಯಿತು. ತುಂಬ ಸುಟ್ಟೈತಿ ಅದರಲ್ಲಿದ್ದ. ಯಾಕಂದ್ರೆ ಇದಕ್ಕೆ ಮುಂದೆ ಇದಕ್ಕೇನು ವ್ಯವಸ್ಥೆ ಬೇಕು ಅವರೆಲ್ಲರೂ ಕೂಡಿ. ನಾನು ಕಿಸಾನ್ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷ ವಿಶ್ವನಾಥ್ ತಾಮ್ರಗುಂಡಿ ಅಂಥೇಳಿ. ಆಮೇಲೆ ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳು. ಒಂದು ವ್ಯವಸ್ಥೆ ಏನಾಗೈತಿ ಅಂತಂದರೆ, ಇದು ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟತಕ್ಕಂಥ ಜಾಗ. ಒಟ್ಟಾರೆ ರಾಜ್ಯ ಹೆದ್ದಾರಿ ಯಾವುದು, ಕಲ್ಮಲ ಸಿಗ್ಗಾಂವ್ ರಾಜ್ಯ ಹೆದ್ದಾರಿಗೆ ಪಕ್ಕದಾಗಿ ಅಂಟಿಕೊಂಡಿರ್ತಕ್ಕಂಥ 28 ಎಕರೆ ಜಾಗ. ಈ 28 ಎಕರೆ ಜಾಗದೊಳಗೆ ಸುಮಾರು 250 ಫಸಲು ಬಿಡ್ತಕ್ಕಂಥ ಮರಗಳದವು, ವಿವಿಧ ಜಾತಿಯ ಮರಗಳದವು. ಯಾವುವು, ಚಿಕ್ಕು ಇರ್ಬೋದು, ನೀಲಗಿಡ ಇರ್ಬೋದು, ತೆಂಗಿನ ಗಿಡ ಇರ್ಬೋದು, ಆಮೇಲೆ ನರ್ಸರಿ ಇರ್ಬೋದು, ಯಾವುದೇ ಇರ್ಬೋದು. ಇಲ್ಲಿ ಏನಾಗೈತಿ, ನಿನ್ನೆ ಮಧ್ಯಾಹ್ನ ನಮಗೆ ಮಾಹಿತಿ ಬಂದ ಪ್ರಕಾರ ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಸುಮಾರಿಗೆ ಅಲ್ಲಿ ವಿದ್ಯುತ್ ಅವಘಡ ಆಗಿ ಬೆಂಕಿ ಹತ್ತೈತಿ ಅಂಥೇಳಿ ಮೌಖಿಕವಾಗಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಹೇಳಿದರು. ಏನಾಗೈತಿ ವ್ಯವಸ್ಥೆ, ಬೆಂಕಿ ಹತ್ತೋದು ಸಹಜ, ಯಾವುದೋ ಎಲ್ಲರೂ ಹತ್ಬೋದು, ಸಹಜ, ಅದಕ್ಕೇನು ಅಪೇಕ್ಷೆ ಇಲ್ಲ. ಆದ್ರೆ ಇಲ್ಲಿರ್ತಕ್ಕಂಥ ಅವ್ಯವಸ್ಥೆಯನ್ನು ಎತ್ತಿ ತೋರಿಸ್ಬೇಕಾಗೈತಿ ನಾವು. ಏನು ಸ್ವಚ್ಛ ಇಲ್ಲ ಒಂದೇದ್ದು. ಈ ಕಸಗಾಡು ಇಲ್ಲಿ ಮಠ ತಲೆ ಮಠ ಬೆಳೆದೈತಿ ಇಲ್ಲಿ ಕಸಗಾಡು. ಇಲ್ಲಿ ಅಂದ್ರೆ ಸುಮಾರು ಇದಕ್ಕೆ ಉದಾಹರಣೆ ಅಂತಂದ್ರೆ ಈ ಒಂದು 40 to 50 ಫೂಟು ಎತ್ತರ ಐತಿ ಗಿಡ. ಈ ಗಿಡದ ತುದಿಗೆ ಬೆಂಕಿ ಹೋಗೈತೆ ಅಂದ್ರೆ ಇಲ್ಲಿ ಕಸಗಾಡು ಎಷ್ಟು ಇರಬೇಕು ಅಂತಕ್ಕಂಥದ್ದು ಬಹುತೇಕ ನಾವು ತಿಳಿದಂಥವ್ರು ವಿಚಾರ ಮಾಡ್ಬೇಕಂತ ಪರಿಸ್ಥಿತಿ. ಇಲ್ಲಿ ನೋಡ್ರಿ, ಚಿಕ್ಕ ಗಿಡ ಏನಾಗೈತಿ ಪರಿಸ್ಥಿತಿ, ಇಂಥ ಫಸಲು ಬಿಡ್ತಕ್ಕಂಥ ಕಾಯಿ ಇವತ್ತು ಎಲ್ಲ ನಾಶ ಆಗೈತೆ ಅಂತಂದ್ರೆ ಇದಕ್ಕೆ ನೇರವಾಗಿ ತಾಲೂಕು ಮಟ್ಟದ ಅಧಿಕಾರಿಗಳು ಕಾರಣ. ಯಾಕಂತಂದ್ರೆ ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲ ಲೀಕಿ ಒಳಗೆ ಖರ್ಚು ಹಾಕಿಬಿಟ್ಟಿರ್ತಾರೆ. ಇದನ್ನು ಸ್ವಚ್ಛ ಮಾಡೀನಿ, ಇದಕ್ಕೆ ಇಷ್ಟು ಡ್ರಿಪ್ ಮಾಡ್ಸೀನಿ, ಇದಕ್ಕೆಷ್ಟು ಪಾತಿ ಮಾಡ್ಸೀವಿ ಅಂತೇಳಿ. ಪಾತಿ ಮಾಡಿಸಿದ್ರೆ, ಡ್ರಿಪ್ ಮಾಡಿಸಿದ್ರೆ, ಇದಕ್ಕೆ ನೀರು ಹಾಕಿದ್ರೆ ಇಷ್ಟು ಹುಲ್ಲು ಇರ್ತಕ್ಕಂಥ ವ್ಯವಸ್ಥೆ ಇರ್ತಿದ್ದಿಲ್ಲ. ಅದಕ್ಕೆ ಈ ಜೀವಂತ 250 ಮಂದಿಯನ್ನು ಹತ್ಯೆ ಮಾಡತಕ್ಕಂಥ ಪಾಪ ತಾಲೂಕು ಮಟ್ಟದ ಅಧಿಕಾರಿಯಾಗಿರ್ತಕ್ಕಂಥ ತೋಟಗಾರಿಕೆ ಸಹಾಯಕ ನಿರ್ದೇಶಕರ ಮೇಲೆ ಬರ್ತೈತಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಹಾಗಾಗಿ ಇದಕ್ಕೆ ಏನೋ ಹೊಣೆಗಾರ ಆಗಿದ್ರು ತಾಲೂಕು ಮಟ್ಟದ ಅಧಿಕಾರಿಗಳು, ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಹೊಣೆಗಾರ ಆಗಿರ್ತಾರೆ. ಕೂಡಲೇ ಅವ್ರನ್ನ ಇಲ್ಲಿಂದ ಸಸ್ಪೆಂಡ್ ಮಾಡಬೇಕು ಅಂತಕ್ಕಂಥದ್ದು ನೇರವಾಗಿ ನಾವು ಅವ್ರ ಮೇಲೆ ಆರೋಪ ಮಾಡಕತ್ತೀವಿ. ತದನಂತರ ಒಳಗೆ ಇದನ್ನೇನಾರು ಕಾರ್ಯರೂಪಕ್ಕೆ ತರದೇ ಹೋದರೆ ಡಿ ಡಿ ಅವರು, ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಇದಕ್ಕೆ ಹೊಣೆಗಾರ ಆಗ್ತೀರಿ. ಮುಂದೆ ನಾವು ಇದಕ್ಕೆ ಹೋರಾಟವನ್ನು ಕ್ರಮೇಣ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ಹಮ್ಮಿಕೊತೀವಿ. ಯಾಕಂತಂದ್ರೆ ಇದು ನಮ್ಗೆ ಒಂದು ಮುಂಡ್ರಗಿಗೆ ಶೋಭೆ ತರ್ತಕ್ಕಂಥದ್ದು ಒಂದು ವಾತಾವರಣ ಆಗಬೇಕಾಗಿತ್ತು. ಅದಕ್ಕೆ ಸೀಟ್ ಫಾರ್ಮನ್ನು ಎಲ್ಲ ಸುಟ್ಟು ಕರಕಲ ಆಗೈತಿ. ಅಧಿಕಾರಿಗಳು ಯಾರು ಅವ್ರ ನಿರ್ಲಕ್ಷ್ಯದಿಂದ ಎಲ್ಲ ಪೂರ ಎಲ್ಲ ಸುಟ್ಟು. ಇನ್ನು ಯಾವುದು ಒಂದು ತಾಲೂಕು ಮಟ್ಟ ಅಧಿಕಾರಿಗಳು ಇಲ್ಲಿ ಬರದೇ ಇರತಕ್ಕಂಥ ವ್ಯವಸ್ಥೆ ನೋಡಿದ್ರೆ ಎಲ್ಲ ತಾಲೂಕು ಮಟ್ಟ ಅಧಿಕಾರಿಗಳು ಕೂಡಲೇ ಮುಂಡ್ರಿಗಿಂತ ಗಡಿಪಾರ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ, ಮುಂಡ್ರಗಿ ತಹಸೀಲ್ದಾರ್ ಅವ್ರಿಗೆ, ತಾಲೂಕು ಮಟ್ಟದ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ಚಿಕ್ಕ ಅದನ್ನ ಬಿಟ್ಟು ಬೇರೆ ನೋಡಿ, ಇದು ಮುಗುಳು ಇದು ನೋಡ್ರಿ, ಎಲ್ಲ ಸುಟ್ಟು ಏನು ಉಳಿದಿಲ್ಲ, ಎಲ್ಲ ಬಂದ್ ಆಗೈತಿ, ಕೆಲಸ ಮುಗಿದು ಹೋಗೈತದು. ಅವ್ನು ಬುಡು ಸಮೇತ ಎಬ್ಬಿ ಬೇರೆ ಗಿಡನ ಹಚ್ಬೇಕು. ಈಗ ಅಂಥ ಪರಿಸ್ಥಿತಿ ಒಳಗೆ ಆಗೈತಿ ಪರಿಸ್ಥಿತಿ.